ಇನ್ನು ನಮ್ಮ ಸಹೋದರ ದುಡ್ಡಿಗೆ ಮಾರಿ ಹೋಗಿಲ್ಲ, ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಿದ್ದಕ್ಕೆ ಹೋಗಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ರಾಮಚಂದ್ರ ಜಾಧವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಸಹೋದರ ದುಡ್ಡಿಗಾಗಿ ಮಾರಿ ಹೋಗಿಲ್ಲ, ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕಿಲ್ಲ, ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಿದೆ, ಅದಕ್ಕಾಗಿ ಹೋಗಿದ್ದಾರೆ ಅಂತ ರಾಮಚಂದ್ರ ಜಾಧವ್ ಇದೀಗ ಹೇಳಿಕೆಯನ್ನ ಕೊಟ್ಟಿರೋದು. ಕಾಂಗ್ರೆಸ್ನ ನಾಯಕರೇನಿದ್ದಾರೆ, ಸಂದೇಶವನ್ನು ನಾನು ತಲುಪಿಸಿದ್ದೇನೆ, ಕಾಂಗ್ರೆಸ್ ನಾಯಕರ ಸಂದೇಶ ಏನಿದೆ ಅದನ್ನು ನಾನು ತಲುಪಿಸಿದ್ದೇನೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಉಮೇಶ್ ಜಾಧವ್ ಏನು ಹೋಗಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರ ಮಾತನಾಡಿರೋದು. ಕಾಂಗ್ರೆಸ್ ನಾಯಕರ ಸಂದೇಶವನ್ನು ನಾನು ತಲುಪಿಸಿದ್ದೀನಿ, ಬೇರೆ ವ್ಯಕ್ತಿಗಳ ಮೂಲಕ ಉಮೇಶ್ ಜಾಧವ್ ಅವರಿಗೆ ತಲುಪಿಸಿದ್ದೀನಿ ಅಂತ ಅವರ ಸಹೋದರ ತಿಳಿಸಿರೋದು. ಮುಂದಿನ ನಿರ್ಧಾರ ಅವರೇ ತೆಗೆದುಕೊಳ್ತಾರೆ, ಅವರಿಗೆ ಬಿಟ್ಟಿರುವಂತಹ ವಿಚಾರ ಇದು. ಮುಂದಿನ ಡಿಸಿಷನ್ ಅವರದ್ದು. ಕಾಂಗ್ರೆಸ್ನ ನಾಯಕರ ಸೂಚನೆ ಏನಿದೆ, ಸಂದೇಶ ಏನಿದೆ, ಅದನ್ನ ನಾನು ರೀಚ್ ಮಾಡ್ತಿದ್ದೀನಿ ಅಂತ ತಿಳಿಸಿದ್ದಾರೆ. ಇನ್ನು ರಾಮಚಂದ್ರ ಜಾಧವ್ ಜೊತೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಜಾಧವ್ ನೋಡೋಣ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅತೃಪ್ತಗೊಂಡಿರುವಂತಹ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ಆಪರೇಷನ್ ಕಮಲ ಬಲೆಗೆ ಬಿದ್ದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ಅವರ ಸಹೋದರ ರಾಮಚಂದ್ರ ಜಾಧವ್ ಅವರ ಮೂಲಕ ಉಮೇಶ್ ಜಾಧವ್ ಅವರ ಸಂಪರ್ಕಕ್ಕೆ ಕಾಂಗ್ರೆಸ್ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬನ್ನಿ, ಅವರು ರಾಮಚಂದ್ರ ಜಾಧವ್ ಅವರೇ ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ DC ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರು ಮಾತಾಡಿದರು, ಮತ್ತು ಈಶ್ವರ್ ಖಂಡ್ರೆ ಅವರು ಮಾತಾಡಿದರು, ಪ್ರಕಾಶ್ ರಾಠೋಡ್ ಅವರು ಮಾತಾಡಿದರು, ಮತ್ತು ಮೋದಿಯವರು ಮಾತಾಡಿದರು, ನಮ್ಮ DK ಶಿವಕುಮಾರ್ ಅವರು ಕೂಡ ಮಾತಾಡಿಬಿಟ್ಟು ನೋಡಿ ಅವ್ರು ಎಲ್ಲಿದ್ದಾರೆ, ಏನಾದರೂ ಇದ್ದರೆ ಕೂಡ ಏನಾದರೂ ಅಂತ ಏನಾದರೂ ಇದ್ದರೆ ನಾವು ಬಗೆಹರಿಸ್ಕೊಳ್ಳೋಣ, ಅವ್ರು ಎಲ್ಲಿದೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಸರ್ ನನಗೂ ಕೂಡ ಅವರು ಇದು ಮಾಡ್ತಾ ಇಲ್ಲ, ನಮ್ಮ ಸಂಪರ್ಕನಲ್ಲಿಲ್ಲ, ನಾನು ಬೇರೆ ಅಲ್ಲಿ ಒಬ್ಬರು ನನ್ನ ಜೊತೆ ಮಾತಾಡಿದರು, ನಾನು ಹೇಳ್ತೀನಿ, ಇದು ವಿಚಾರ ನಿಮ್ಗೆ ಮಾತಾಡ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೀನಿ ನಾನು. ಈಗ ಈ ಸಂದರ್ಭದಲ್ಲಿ ಏನಾದರೂ ಸಚಿವ ಸ್ಥಾನ ಕೊಡ್ತೀವಿ ಅಥವಾ ಏನಾದರೂ ತಮ್ಮ ಬೇಡಿಕೆ ಈಡೇರಿಸೋ ಒಂದು ಭರವಸೆ ಏನಾದರೂ ಕೊಟ್ಟಿದ್ದಾರೆ ಮುಖಂಡರು? ಇಲ್ಲ, ಹಾಗೇನಿಲ್ಲ. ನಮ್ಮ ಸಚಿವ ಸ್ಥಾನಕ್ಕಂತೇಳಿ ಇಲ್ಲ, ಇದು ನಿಜವಾಗಿ ಅಂದರೆ ನಮ್ಮ ಕೆಲಸಗಳು ಆಗ್ತಾ ಇಲ್ಲ, ಜನರು ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವ್ರು ಬೇಜಾರಾಗಿದೆ, ಹೊರತು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ. ಈಗ ಏನು ಕಾಂಗ್ರೆಸ್ ನಾಯಕರೇನು ಮೆಸೇಜ್ ಕೊಡ್ತಾ ಇದ್ದಾರೆ, ಆ ಮೆಸೇಜ್ ತಮ್ಮ ಸಹೋದರಿಗೆ ಮುಟ್ಟಿಸಿದರೆ ಹೇಗೆ? ಅದೇ ನನಗೆ ಅವ್ರ ಸಂಪರ್ಕದಲ್ಲಿ ಬಂದಿಲ್ಲ, ಆದರೆ ನನಗೇನು ನಿನ್ನೆ ನಾನು ಅವರು ನಮ್ಮ ಒಬ್ಬ ರಿಲೇಟಿವ್ಸ್ ಇದ್ದಾರೆ ಅಲ್ಲಿ ಮುಂಬೈಯಲ್ಲಿ, ಅವರಿಗೆ ಹೇಳಿದ್ದೀನಿ ನಾನು, ಹೀಗೆಲ್ಲ ನಾಯಕರೆಲ್ಲ ನಮ್ಮ ರಾಷ್ಟ್ರೀಯ ಘಟಾನುಘಟಿ ನಾಯಕರುಗಳೆಲ್ಲ ಮಾತಾಡ್ತಾ ಇದ್ದಾರೆ, ಮತ್ತು ವೇಣುಗೋಪಾಲ್ ಅವರು ಕೂಡ ಮಾತಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ನಮ್ಮ ಪ್ರಕಾಶ್ ಅವರು ಹೇಳಿದರು, ವೇಣುಗೋಪಾಲ್ ಅವರು ಸರ್ ಅವರು ಮಾತಾಡ್ತೀನಿ ಅಂದಿದ್ದಾರೆ, ಸ್ವಲ್ಪ ಮಾತಾಡಲಿಕ್ಕೆ ಹೇಳಿ ಅವರಿಗೆ ಅಂತ ಹೇಳಿದರು. ಅದಕ್ಕೆ ಇಲ್ಲಪ್ಪ, ನನ್ನ ಹತ್ರ ಅಂತೂ ಅವ್ರ ಸಂಪರ್ಕ ಆಗಿಲ್ಲ, ಆದರೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಯಾಕಂದರೆ ವೇಣುಗೋಪಾಲ್ ಸಾಹೇಬರು ಕೂಡ ಮಾತಾಡಬೇಕಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಪ್ರಕಾಶ್ ರಾಠೋಡ್ ಅವರು ಹೇಳಿದರು. ಹಾಗೆ ಈಗ ಒಂದು ವೇಳೆ ಆಪರೇಷನ್ ಸಕ್ಸಸ್ ಆಯ್ತು, BJP ಆಪರೇಷನ್ ಸಕ್ಸಸ್ ಆಯ್ತು ಅಂದರೆ ಅವರು ಲೋಕಸಭೆ ಖರ್ಗೆ ವಿರುದ್ಧ ಕಂಟೆಸ್ಟ್ ಮಾಡ್ತಾರೆ, ತಾವು ಚಿಂಚೋಳಿ ಕ್ಷೇತ್ರದಿಂದ MLA ಸ್ಥಾನಕ್ಕೆ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಇಲ್ಲ, ಇದು ಇನ್ನೂ ಅದರ ಬಗ್ಗೆ ಏನು ಕಾರ್ಯಕರ್ತರು ಏನು ನಿರ್ಧಾರ ತಗೊಳ್ತಾರೋ ಕಾರ್ಯಕರ್ತರ ನಿರ್ಧಾರಕ್ಕೆ ಬದ್ಧರಿರ್ತಾರೆ. ಸಾಹೇಬರು ಕೂಡ ಬಂದರೆ, ಶಾಸಕರು ಕೂಡ ಅದ್ರ ಬಗ್ಗೆ ಇನ್ನೂ ಏನು ವಿಚಾರ ಮಾಡಿಲ್ಲ. ಅದೇನಿದ್ದು ಅವರು ಶಾಸಕರು ಬಂದ ಮೇಲೆ ಗೊತ್ತಾಗ್ಬೋದು. ಯಾಕಂದರೆ ಮುಖ್ಯವಾಗಿ ನಮಗೆ ಆ ಸ್ತಂಭ ಇರೋದು ನಮ್ಮ ಕಾರ್ಯಕರ್ತರು ಮತ್ತು ಮತದಾರರು. ಅವರಿಗೆಲ್ಲ ವಿಚಾರ ಮಾಡಿಕೊಂಡು ಏನು ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತಾರೆ, ಅದನ್ನೇ ಪಾಲನೆ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಇದೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಏನಂದರೆ ಚಿಂಚೋಳಿ ಶಾಸಕರು ಉಮೇಶ್ ಜಾಧವ್ ಅವರು 50 ಕೋಟಿಗೆ ತಮ್ಮ ಮತದಾರನ ಮಾರ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದು ಶತ ಸುಳ್ಳು ಇದು. ಯಾಕಂದರೆ ಹೇಳೋದನ್ನು ಸುಮ್ಮನೆ ಹೇಳ್ತಾ ಇದ್ದಾರೆ. ಹಾಗೆ ಏನಾದರೂ ಇದ್ದರೆ ಅವಾಗಲೇ ಹೋಗ್ಬಿಡ್ಬೋದಾಗಿತ್ತು, ದುಡ್ಡು ತೊಗೊಂಡು ಅವಾಗಲೇ ಹೊರಗಡೆ ಬಂದುಬಿಡ್ಬೋದಾಗಿತ್ತು. ಇದು ರಾಮಚಂದ್ರ ಜಾಧವ್ ಅವರ ಅಭಿಪ್ರಾಯ. ಕ್ಯಾಮ್ರಾಮನ್ ವಿಜಯ್ ಕುಮಾರ್ ಗಾದಿರ್ತ, ಶಿವರಾಮ ಸುಂಡಿ.